ಕರ್ನಾಟಕ ತೆಲಂಗಾಣ ಗಡಿಭಾಗದ ಚಲ್ದೇರಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ರಾಜಾರೋಷವಾಗಿ ಅಕ್ರಮ ಮರಳು ಸಾಗಾಣಿಕೆ ನಡೆಯುತ್ತಿದ್ದು ನೈಸರ್ಗಿಕ ಸಂಪತ್ತು ಲೂಟಿಯಾಗುತ್ತಿದೆ. ಈ ಕುರಿತು ಕಳೆದ ಏಪ್ರಿಲ್ 6ರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಗಡುವು ನೀಡಲಾಗಿತ್ತು. ಬಳಿಕ ಏಪ್ರಿಲ್ 22ರಂದು ಗಡಿಭಾಗದಲ್ಲೇ ಸತ್ಯಾಗ್ರಹ ನಡೆಸಿದರೂ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಗಡಿ ಮರಳು ಬಚಾವೋ ಇದೇ ತಿಂಗಳ ಮೇ 5ರಂದು ಬೃಹತ್ ಮಟ್ಟದ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ರವಿಚಂದ್ರ ಸರ್ ಅವರ ಸಮ್ಮುಖದಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಮೇಡಮ್ ಅವರ ಸಮ್ಮುಖದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ 6 ಜಿಲ್ಲೆಯ ಪದಾಧಿಕಾರಿಗಳು ಈ ಒಂದು ಹೋರಾಟಕ್ಕೆ ಬರಲಿದ್ದಾರೆ. ಈಗ ನಾವು ಹೋದ ತಿಂಗಳ 6ನೇ ತಾರೀಕು ದಿನದಂದು ಡಿಸಿಗೆ ಮನವಿ ಕೊಟ್ಟಿದ್ದೀವಿ. ಗಡಿಭಾಗದ ಚೇಲೇರಿಯಲ್ಲಿ ಬಹಳಷ್ಟು ಆಕ್ರಮವಾಗಿ ನಮ್ಮ ಸಂಪತ್ತು ತೆಲಂಗಾಣ ಸರ್ಕಾರ ಲೀಗಲ್ ಆಗಿ ಸಂಪತ್ತು ದೋಚಕ್ಕೆ ಅದನ್ನು ತಡೆ ಹಿಡಿಯಬೇಕು, ಉನ್ನತ ತನಿಖೆ ಆಗಬೇಕು ಮತ್ತು ಅವ್ರು ಲೀಗಲ್ ಆಗಿ ಸಂಬಂಧ ಲೀಗಲ್ ಆಗಿ ಹೊಡೆಯಕ್ಕೆ ಇಲ್ಲಿಗಲ್ ಆಗಿ ಹೊಡಿತಾರೆ. ಗಡಿ ಗುರುತಿಸ್ಬೇಕು. ನಮ್ಮ ಒಂದು 5 ಡಿಮ್ಯಾಂಡ್ ಇದ್ದು ಕೂಡಲೇ ಗಡಿ ಗುರುತಿಸ್ಬೇಕು. ಅಲ್ಲಿ ಎಷ್ಟು ಸಂಪತ್ತು ಹೇಳುವಂತ ಸಂಪತ್ತು ಹಾಳಾಗಿದ್ದ ಮೇಲೆ ಇವತ್ತು ನಮ್ಮ KRS ಪಕ್ಷ ಇದನ್ನು ಗಂಭೀರವಾಗಿ ನಾವು, ಯಾಕಂದ್ರೆ ನಾಡ ಪ್ರೇಮಿಗಳು, ನಾಡಿನ ಸೊತ್ತು ನಮ್ಮ ಸೊತ್ತು, ನಮ್ಮ ಹಕ್ಕು, ನಮ್ಮ ಭಾಗದ ಜನರಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸತತ ಪ್ರಯತ್ನ ಮಾಡಕ್ಕಿದ್ದೀವಿ. ಆದರೆ ಮಾನ್ಯತೆ ಕೊಡದ ಕಾರಣ, ಜಿಲ್ಲಾಧಿಕಾರಿಗಳು ಮಾನ್ಯತೆ ಕೊಡದ ಕಾರಣ ಜಿಲ್ಲೆ ಬಿಟ್ಟು ತಲುಪಬೇಕು ಒಂದು ಉದ್ದೇಶದಿಂದ ಇವತ್ತು DC ಆಟವು ಗಡಿ ಭಾಗದ ಮರಳು ಬಚಾವ್ ಎಂಬ ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮೇಡಮ್ ಅವರು ಗಮನವನ್ನು ತಂದಿದ್ದೀವಿ. ಅವರು ಒಂದಿಷ್ಟು ಮಾಹಿತಿ ತಿಳಿಸ್ತಾರೆ. ಏನು ಗಡಿ ಭಾಗದ ವಿಷಯ ಮರಳು ಸಾಗಾಣಿಕೆಯ ಬಗ್ಗೆ ನಾನು ಗುರುಮಿಟ್ಟದ MLA ಅವರಿಗೆ ಒಂದ್ಸರಿ ಕರೆ ಮಾಡಿದ್ದಕ್ಕೆ ಅವ್ರಿಗೆ ಒಂದು ಮೀಟ್ ಆ್ಯಪ್ ಅಂತ ಆ ಮೀಟ್ ಆ್ಯಪಲ್ಲಿ ಅವರಿಗೆ ಚಾಟಿಂಗ್ ಮಾಡಿದ್ದೆ ಅಂತ ಅವ್ರು ಹೇಳ್ತಾರೆ. ಇಲ್ಲ
ಹಾಗೆ